ಪುತ್ರನಿಂದಲೇ ತಂದೆ ತಾಯಿ ಮತ್ತು ತಂಗಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಮೂವರನ್ನು ಕೊಂದು ಮನೆಯಲ್ಲೇ ಹೂತು ಹಾಕಿದ್ದ ಈತನ ಮತ್ತಷ್ಟು ಕರಾಳ ಮುಖ ಬಯಲಾಗ್ತಾ ಇದೆ. ಟಿವಿ9ನಲ್ಲಿ ಕೊಟ್ಟೂರು ಕ್ರೂರಿಯ ಭಯಾನಕ ನೆತ್ತರ ಕಹಾನಿ. ಈ ಪಾತಕಿಯ ಸ್ಟೋರಿ ಮುಂದೆ ದೃಶ್ಯಂ ಸಿನಿಮಾ ಏನೇನು ಅಲ್ಲ ಅನ್ಸ್ಬಿಡುತ್ತೆ. ತನ್ನ ತಂದೆ ತಾಯಿ ಮತ್ತು ಒಡ ಹುಟ್ಟಿದ ತಂಗಿಯನ್ನ ಕೊಲೆ ಮಾಡಿದ್ದ ಅಕ್ಷಯ್. ಕಾರಣ ತಂಗಿ ಬೇರೊಬ್ಬನನ್ನ ಪ್ರೀತಿಸುತ್ತಿದ್ದಾಳೆ ಅಂತ ಹೇಳಿ. ಇದೀಗ ಮತ್ತೊಂದು ಸ್ಫೋಟಕ ಸಂಗತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಕಿಗೆ ಬಂದಿದೆ. ಅದೇನು ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀವಿ. ಇನ್ನು ಈತ ಮೂವರನ್ನ ಕೊಂದು ಹೂತು ಹಾಕಿದ್ನಲ್ಲ ಮನೆಯಲ್ಲೇ, ಆ ಸ್ಥಳ ಮಹಜರಾಯಿತು. ನಂತರದಲ್ಲಿ ಮೃತದೇಹಗಳನ್ನು ಕೂಡ ಪೊಲೀಸರು ಹೊರಗೆ ತೆಗೆದ್ರು. ಈತನ ನೆತ್ತರ ಕಹಾನಿ ಹೇಗಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ತಂಗಿ ಬೇರೊಬ್ಬನನ್ನ ಪ್ರೀತಿಸಿ ಮದುವೆ ಆಗೋದಕ್ಕೆ ರೆಡಿಯಾಗಿದ್ಲು. ತಂದೆ ತಾಯಿಯೂ ಕೂಡ ಅದಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ರು ಅನ್ನೋ ಕಾರಣದಿಂದಲೇ ಈತ ಹತ್ಯೆ ಮಾಡಿದ್ದಾನೆ ಅನ್ನೋದು ಬೆಳಕಿಗೆ ಬಂದಿತ್ತು. ಇದೀಗ ಪಾಪಿ ಅಕ್ಷಯ್ ಕುರಿತ ಮತ್ತೊಂದು ಸುದ್ದಿ. ಪಾಪಿ ಅಕ್ಷಯ್ ಕೊಂದಿದ್ದು ಮೂವರನ್ನ ಅಲ್ಲ, 4ರನ್ನ. ಇದು ಕೇವಲ ದ್ವೇಷದ ಕೊಲೆಯಲ್ಲ, ಮರ್ಯಾದಾ ಹತ್ಯೆ. ಮದುವೆಯಾಗದಿದ್ದರೂ 3 ತಿಂಗಳ ಗರ್ಭಿಣಿಯಾಗಿದ್ದ ತಂಗಿ 3 ತಿಂಗಳ ಗರ್ಭಿಣಿ ಅಂತ ತಿಳಿದು ಭೀಕರವಾಗಿ ತಂಗಿಯನ್ನ ಕೊಂದು ತಂದೆ ತಾಯಿಯನ್ನ ಕೂಡ ಕೊಂದಿದ್ದಾನೆ. ಬೇರೆ ಜಾತಿಯ ಹುಡುಗನನ್ನ ಪ್ರೀತಿಸಿದ್ದ ಅಕ್ಷಯ್ ತಂಗಿ ದೈಹಿಕ ಸಂಬಂಧ ಬೆಳೆಸಿ 3 ತಿಂಗಳ ಗರ್ಭಿಣಿಯಾಗಿದ್ಲು. ಮರ್ಯಾದೆ ಹೋಯ್ತು ಅಂತ ಕೊಲೆ ಮಾಡಿದ್ದಾನೆ ಕಿರಾತಕ. ಮಗಳಿಗೆ ಬೆಂಬಲ ನೀಡ್ತಾ ಇದ್ದ ಅಮ್ಮನನ್ನೂ ಕೂಡ ಪಾಪಿ ಕೊಂದು ಹಾಕಿದ್ದಾನೆ. ಇದು ಆತನ ಮನೆಯ ಒಳಭಾಗದ ದೃಶ್ಯ. ಮನೆಯ ಹಾಲ್ನಲ್ಲೇ ಮೂವರನ್ನು ಕೂಡ ಸಮಾಧಿ ಮಾಡಿದ್ದ.